ಮಾಡಿದ್ದ ನಂತರ, ಅಂದರೆ ಕೋರ್ಟ್ ಇವತ್ತು ತನಿಖೆಗೆ ಆದೇಶವನ್ನು ಹೊರಡಿಸಿ CRPC ಸೆಕ್ಷನ್ 156 ಸಬ್ ಕ್ಲಾಸ್ 3 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಹೇಳಿದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯವರ ಸ್ಪಷ್ಟನೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗಾಗಲೇ ನಿನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ದೂರುದಾರರು ಮೈಸೂರಿನವರು, ಮತ್ತೆ ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು, ಯಾಕಂದ್ರೆ ತನಿಖೆ ಮಾಡಿ ಅಂತಲೇ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳು ಇಲ್ಲಿ ಹೇಳೋದಕ್ಕೆ ಹೊರಟಿರುವಂಥ ವಿಚಾರ, ಅವರು ನೇರವಾಗಿ ಅದನ್ನು ಆ ಪದವನ್ನು ಬಳಕೆ ಮಾಡದೇ ಇದ್ರು ಕೂಡ ಅವ್ರಿಗೆ ಹೇಳೋದಕ್ಕೆ ಹೊರಟಿದ್ದಂಥ ವಿಚಾರ, ನಿನ್ನೆನೇ ತನಿಖೆ ಮಾಡೋದಕ್ಕೆ ಹೇಳಿದ್ದಾರೆ. ಹೀಗಾಗಿ ನಾನು ನಿನ್ನೆನೇ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದೀನಿ. ಅಂದರೆ ನಾನು ನಿನ್ನೆನೇ ಹೇಳಿದ್ದೀನಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ದೀನಿ. ಹಾಗಾಗಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ತನಿಖೆಯನ್ನು ನಡೆಸಿ ಅಂತ ಹೇಳಿ ಆದೇಶವನ್ನು ಕೊಟ್ಟರೂ ಕೂಡ ನಾನು ರಾಜೀನಾಮೆ ಕೊಡುವಂಥ ಪ್ರಸಂಗ ಉದ್ಭವ ಆಗುವುದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಮುಖ್ಯಮಂತ್ರಿಯವರು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹರಿಯಾಣದಲ್ಲಿ ನಡೀತಾ ಇದ್ದಂತಹ ಚುನಾವಣಾ ರ್ಯಾಲಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀನಿ. हमारे देश में भ्रष्टाचार की कोई जन्मदात्री है तो कांग्रेस पार्टी है. कांग्रेस का शाही परिवार देश का सबसे भ्रष्ट परिवार है. और जब हाई कमांड भ्रष्टाचारी है तो नीचे फिर लूट का खुला लाइसेंस मिल ही जाता है. आज कर्नाटका में उनकी सरकार है. जरा देखिए, अभी तो 2 साल हुए हैं, क्या हाल करके रखा है. वहां कांग्रेस के मुख्यमंत्री उन पर जमीन घोटाले के आरोप लगे हैं. जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए. हाईकोर्ट ने भी उनको एक और डंडा मारा. उन्होंने कहा कोई मदद नहीं होगी. और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए. अब देखिए, 2 साल मुश्किल से हुए हैं, आदत जाती नहीं है. क्या हरियाणा में इनको ये पाप करने का ठेका दे सकते हैं क्या? हरियाणा में इनको घुसने दे सकते हैं क्या? आप ये गलती मत करना. 10 साल बाहर रहे तो सुधर गए होंगे, ये सुधर सकते ही नहीं जी. ये कभी नहीं सुधर सकते. ಹೀಗೆ ಪ್ರಧಾನಿಯವರು ಕರ್ನಾಟಕದ ಮುಖ್ಯಮಂತ್ರಿಯವರ ವಿಚಾರವನ್ನು ಇಟ್ಟುಕೊಂಡು ಹರಿಯಾಣದಲ್ಲಿ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಮತ ಹಾಕಬಾರದು ಅನ್ನುವಂತಹ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರು ಬಂದಿರುವಂತಹ ಸವಾಲುಗಳು ಏನೇನು ಅನ್ನುವಂಥದ್ದನ್ನು ಕೂಡ ನಿಮಗೆ ಹೇಳಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಹೈಕಮಾಂಡ್ನ ಬೆಂಬಲವನ್ನು ಗಳಿಸ್ಕೊಳ್ಬೇಕು, ಅದನ್ನು ಉಳಿಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾದಂತಹ ಚಾಲೆಂಜ್ ಆಗಿರುತ್ತೆ ಮುಖ್ಯಮಂತ್ರಿಯವರಿಗೆ. ಈ ಕಾರಣಕ್ಕಾಗಿ ಹೈಕಮಾಂಡ್ಗೆ ಪ್ರತಿಯೊಂದು ಅಂಶದ ಬಗ್ಗೆಯೂ ಕೂಡ ಪಾಯಿಂಟ್ ಬೈ ಪಾಯಿಂಟ್ ಡೀಟೇಲ್ಸ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಶಾಸಕರು, ಸಚಿವರು ಮತ್ತು ಪಕ್ಷದ ಹಿರಿಯರ ವಿಶ್ವಾಸವನ್ನು ಕೂಡ ಗಳಿಸ್ಕೊಳ್ಬೇಕು, ಅದನ್ನು ಉಳಿಸ್ಕೊಳ್ಬೇಕು. ಅದು ಬಹಳ ಮುಖ್ಯವಾಗಿರುವಂತಹ ಚಾಲೆಂಜ್ ಆಗಿದೆ ಸಿದ್ದರಾಮಯ್ಯನವರಿಗೆ ಈ ಹಂತದಲ್ಲಿ. ಇನ್ನು ಪ್ರತಿಪಕ್ಷಗಳ ಪ್ರತಿಭಟನೆ ಮತ್ತು ಟೀಕೆಗೂ ಕೂಡ ಸಮರ್ಪಕ ಮತ್ತು ಬಹಳ ದಿಟ್ಟ ಉತ್ತರವನ್ನು ಕೊಡಲೇಬೇಕಾಗತ್ತೆ ಸಿದ್ದರಾಮಯ್ಯನವರಿಗೆ. ಇನ್ನು ಕಾನೂನು ಹೋರಾಟದಲ್ಲಿ ಗೆಲ್ಲುವಂಥದ್ದು ಕೂಡ ಅಷ್ಟೇ ಅನಿವಾರ್ಯವೂ ಕೂಡ ಆಗಿದೆ. ಹಾಗಿದ್ದಾಗ ಮಾತ್ರ ಅವರ ವಿರುದ್ಧದ ಆರೋಪಗಳಿಗೆ ಒಂದು ಇತಿಶ್ರೀಯನ್ನು ಹಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಿದ್ದರಾಮಯ್ಯ ಮತ್ತು ಸರ್ಕಾರದ ಕುರಿತಾದಂತಹ ಜನಾಭಿಪ್ರಾಯವನ್ನು
ಬದಲಾಯಿಸುವಂಥದ್ದು ಕೂಡ ಬಹಳ ದೊಡ್ಡ ಸವಾಲಾಗುತ್ತೆ. ಅದನ್ನು ರೂಪಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಈಗ ಮಾಡಲೇಬೇಕಾಗಿದೆ. ಓಳೇಟುಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಲೇಬೇಕಾಗಿದೆ. ಪಕ್ಷದ ಒಳಗಿಂದಲೂ ಕೂಡ ಏಟುಗಳು ತಿನ್ನದಂತೆ ನೋಡ್ಕೊಳ್ಬೇಕಾಗಿದೆ. ಇದು ಸಿದ್ದರಾಮಯ್ಯನವರ ಮುಂದಿರುವಂತಹ ಸವಾಲುಗಳಾಗಿದ್ದಾವೆ. ಹಾಗೆಯೇ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಹೈಕಮಾಂಡ್ನ ಬೆಂಬಲ ಸಿಕ್ಕಿದೆ. ಸಿದ್ದರಾಮಯ್ಯ ಅವರಿಗೆ ಸುರ್ಜೇವಾಲಾ ಅವರು ಕರೆ ಮಾಡಿದ್ದಾರೆ. ಈ ಒಂದು ತೀರ್ಪು ಬಂದ ನಂತರ ಕರೆ ಮಾಡಿದ್ದಾರೆ, ಮಾತನಾಡಿದ್ದಾರೆ, ಧೈರ್ಯ ಹೇಳಿದ್ದಾರೆ, ಮೂಡಾ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿರಿ, ಕಾನೂನು ಹೋರಾಟದ ಬಗ್ಗೆಯೂ ಕೂಡ ನೀವು ನಿರ್ಧಾರಗಳನ್ನು ಕೈಗೊಳ್ಳಿ ಅನ್ನುವಂಥ ಸಮಾಲೋಚನೆಯನ್ನು ಮಾಡಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಯವರು ಹೈಕಮಾಂಡ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ಇದನ್ನು ರಾಜಕೀಯವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅದೊಂದೇ ಪ್ಲಕಾರ್ಡ್ ಈಗ ಸದ್ಯಕ್ಕೆ ಕಾಂಗ್ರೆಸ್ನ ಕೈಯಲ್ಲಿ ಉಳ್ಕೊಂಡಿರುವಂಥದ್ದು. ಆ ಪ್ಲಕಾರ್ಡನ್ನು ಹಿಡ್ಕೊಂಡು ಅವರು ಈಗ ತಮ್ಮ ಕಾನೂನು ಹೋರಾಟವನ್ನು ಮುಂದುವರಿಸ್ತಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸುರ್ಜೇವಾಲಾ ಅವರು ಕೂಡ ಅಭಯ ನೀಡಿದ್ದಾರೆ. ಹೆದರಬೇಡಿ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತೇಳಿ ಸುರ್ಜೇವಾಲಾ ಭರವಸೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನಿರಾಳರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಆದರೆ ಇವತ್ತು ಸಂಜೆ ಮತ್ತೆ ಅವರು ಕೇರಳದಲ್ಲಿ ಕೆ.ಸಿ. ವೇಣುಗೋಪಾಲ್ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸ್ತಾರೆ. ಬಹುತೇಕ ಅವರಿಂದಲೂ ಕೂಡ ಇಂಥದ್ದೇ ಅಭಿಪ್ರಾಯ ವ್ಯಕ್ತವಾಗಬಹುದು. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್, ನಾನಾಗಲೇ ಹೇಳಿದ್ನಲ್ಲ, ಒಂದು ಪ್ಲಕಾರ್ಡ್ ಇದೆ ಅವರ ಕೈಯಲ್ಲಿ. ನಮ್ಮನ್ನು ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಕೇಂದ್ರ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹದ್ದನ್ನು ಹೇಳ್ತಾನೆ ತಿರುಗಾಡಬೇಕಾಗತ್ತೆ. ಅದನ್ನು ಹೇಳುವಂಥದ್ದು ಕಾಂಗ್ರೆಸ್ಗೆ ಇರುವಂಥ ಅನಿವಾರ್ಯತೆ ಆಗಿದೆ. ಕೋರ್ಟ್ ಆದೇಶ, ಕಾನೂನು ಹೋರಾಟ ಕುರಿತಾದಂತಹ ಮಾತುಕತೆಯನ್ನು ಕೂಡ ಇವತ್ತು ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಮಾಡಬಹುದು. ಈ ಕಾರಣಕ್ಕಾಗಿ ಹೈಕಮಾಂಡ್ ತೀರ್ಮಾನವನ್ನು ಸಿಎಂಗೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ತಿಳಿಸಬಹುದು. ಬಹುತೇಕ ಹೈಕಮಾಂಡ್ನ ತೀರ್ಮಾನ ಏನಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬಹುದು. ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಹಂತದಲ್ಲಿ ರಾಜೀನಾಮೆ ಕೊಡೋದು ಬೇಡ. ಒಂದು ವೇಳೆ ರಾಜೀನಾಮೆ ಕೊಟ್ಟರು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ತಪ್ಪಿತಸ್ಥ ಅಂತೇಳಿ ಒಪ್ಪಿಕೊಂಡಂಗಾಗತ್ತೆ, ಗಿಲ್ಟಿ ಅನ್ನುವಂಥ ವಿಚಾರ ಬರುತ್ತೆ ಅಂತ ಹೇಳಿ. ಹಾಗಾದ್ರೆ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಲ್ವಾ ಅನ್ನುವಂತಹ ವಿಚಾರ ಬಹಳ ಗಂಭೀರವಾಗಿರುವಂಥದ್ದು. ಯಾಕೆ ಅಂತ ಹೇಳ್ತೀನಿ ನಿಮಗೆ. FIR ದಾಖಲಾದರೂ ಕೂಡ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ವಾ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗತ್ತೆ. ಒಮ್ಮೆ FIR ದಾಖಲಾಗದ್ರಂಗ ಇದುವರೆಗಿದ್ದು ಎಲ್ಲವೂ ಕೂಡ ಒಂದು ಲೆಕ್ಕ, ಆದರೆ FIR ದಾಖಲಾದ ಮೇಲಿದ್ದು ಬೇರೆಯದ್ದೇ ಲೆಕ್ಕ. ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ವಾ FIR ದಾಖಲಾದ ಮೇಲೆ ಅಂತ ಹೇಳಿದ್ರೆ, ಯಾಕಂದ್ರೆ ಸಿಎಂ ಲೋಕಾಯುಕ್ತ SP ಎದುರು ತನಿಖೆಗೆ ಹಾಜರಾಕಿ ವಿಚಾರಣೆಯನ್ನು ಎದುರಿಸ್ತಾರ. ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿ ಒಬ್ಬ SP ಮುಂದೆ ಹೋಗಿ, ನೋಡಿ ನನ್ನ ವಿರುದ್ಧ ಇರುವಂತಹ ಆಪಾದನೆಗಳು ಹಿಂಗಿದಾವಲ್ಲ, ಇದು ಯಾವುದು ಸಮರ್ಪಕವಾದದ್ದಲ್ಲ, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂಥ ಏನೇ ವಿವರಣೆಯನ್ನು ಅವರು ಕೊಡಲಿ, ಆದರೆ ಅವರು ಹೋಗಿ ಎಲ್ಲಿ ಕೂರಬೇಕು? ಲೋಕಾಯುಕ್ತ SP ಸಮ್ಮುಖದಲ್ಲಿ ಕೂರಬೇಕಾಗತ್ತೆ ಮುಖ್ಯಮಂತ್ರಿಯವರು. ಇದು ಹೇಗೆ ಸಾಧ್ಯ ಅಂತ ಹೇಳಿ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಹೇಗೆ ಎದುರಿಸ್ತಾರೆ? ವಿಚಾರಣೆಗೆ ಹಾಜರಾಗುವಂಥದ್ದು ಸಿಎಂ ಹುದ್ದೆಯ ಘನತೆಗೆ ಕುಂದುಂಟು ಆಗೋದಿಲ್ವೇ? ಈ ರೀತಿಯಾಗಿ ವಿಚಾರಣೆಗೆ ಹಾಜರಾಗುವಂಥದ್ದು ಮುಖ್ಯಮಂತ್ರಿ ಹುದ್ದೆ ಅನ್ನುವಂತಹ ಘನತೆ ಇದೆ. ಯಾಕೆಂದರೆ ಅದಕ್ಕೆ ಜಿಲ್ಲೆಗಳಿಗೆ ಹೋದಂತಹ ಸಂದರ್ಭದಲ್ಲಿ SP ಬಂದು ಮುಖ್ಯಮಂತ್ರಿಯವರನ್ನ ಸ್ವಾಗತಿಸುವಾಗ ಅವ್ರಿಗೆ ಆನರ್ ಮಾಡಿ ಅವ್ರಿಗೆ ಸೆಲ್ಯೂಟ್ ಹೊಡೆದು ಅವರನ್ನ ಬರಮಾಡ್ಕೊಡ್ತಾರೆ ಆ ಜಿಲ್ಲೆಗೆ. ಅಂಥದ್ರಲ್ಲಿ ಆ ಜಿಲ್ಲೆಯ ಲೋಕಾಯುಕ್ತದ SP ಅವರನ್ನ ಕರೆದು ವಿಚಾರಣೆ ನಡೆಸ್ತಾರೆ. ಈ ರೀತಿಯಾಗಿ ತಪ್ಪು ಮಾಡಿದ್ರ ನೀವು, ಈ ರೀತಿಯಾಗಿ ತಪ್ಪು ಮಾಡಿದ್ರ ನೀವು, ಈ ರೀತಿಯಾಗಿ ನಿಮ್ಮ ವಿರುದ್ಧ ಆಪಾದನೆ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಾಧ್ಯನಾ? ಇದು ಮುಖ್ಯಮಂತ್ರಿಯವರ ಹುದ್ದೆಗೆ, ಅವರ ಘನತೆಗೆ ಆಗುವಂತಹ ಕುಂದಲ್ವೇ ಅಂತೇಳಿ. ಇನ್ನು ರಾಜಕೀಯವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥ ಸಮಜಾಯಿಷಿಯನ್ನು ಕೊಟ್ಟರೆ ಸಾಕಾಗುತ್ತಾ? ನಮ್ಮನ್ನು ರಾಜಕೀಯವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಹೋದರೆ ಸಾಕಾಗುತ್ತಾ? ಮತ್ತು ವಿಶೇಷವಾಗಿ ಈ ವಿಚಾರದಲ್ಲಿ ಯಾವುದೇ ತನಿಖೆಗೆ ಹೆದರೋದಿಲ್ಲ ಅಂತ ಹೇಳ್ತಾ ಸಂಪೂರ್ಣ ನೈತಿಕತೆಯನ್ನು ಮರೆತು ಬಿಡಬಹುದಾ? ಅದನ್ನು ಬದಿಗಿಟ್ಟು ಬಿಡಬಹುದಾ? ಹೀಗೆ ಸಂಪೂರ್ಣ ನೈತಿಕತೆಯನ್ನು ಮುಖ್ಯಮಂತ್ರಿಯವರು ಬದಿಗಿಟ್ರೆ ರಾಜ್ಯ ರಾಜಕೀಯದಿಂದ ಏನು ಸಂದೇಶ ಕೊಟ್ಟಂತಾಗತ್ತೆ? ಇಲ್ಲಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅಥವಾ ತಪ್ಪು ಮಾಡಿಲ್ಲ ಅಂತೇಳಿ ಅಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಆಪಾದನೆ ಎದುರಾಗುತ್ತೆ. ಅಧಿಕೃತವಾಗಿ FIR ದಾಖಲಾದ ನಂತರ ಅವರು ಆರೋಪಿ ಸ್ಥಾನದಲ್ಲಿರ್ತಾರೆ. ಆ ಹಂತದಲ್ಲೂ ಕೂಡ ಆರೋಪಿ ಸ್ಥಾನದಲ್ಲಿ ಇದ್ದುಕೊಂಡೇ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿದ್ರೆ, ಕಾನೂನು ಮೂಲಕವಾಗಿ ಅವರು ಕೋರ್ಟ್ ಮೂಲಕವಾಗಿ ಅವರು ರಿಲೀಫನ್ನು ಪಡ್ಕೊಂಡ್ರೆ ಫೈನ್, ಯಾರು ಕೂಡ ಅವ್ರನ್ನ ಪ್ರಶ್ನಿಸೋದಕ್ಕೆ ಆಗೋದಿಲ್ಲ ಆಗ. ಆದರೆ ಆರೋಪಿ ಸ್ಥಾನದಲ್ಲಿ ಇದ್ದುಕೊಂಡೇ ಅಧಿಕಾರವನ್ನು ನಡೆಸ್ತಾ ಹೋದರೆ ಕತೆ ಏನು, ಹೇಗಾಗತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಪ್ರತಿನಿತ್ಯವೂ ಸಿದ್ದರಾಮಯ್ಯನವರ ಮುಂದೆ ಉದ್ಭವ ಆಗೋದಕ್ಕೆ ಶುರುವಾಗುವಂಥದ್ದು ನಿಶ್ಚಿತ.